ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತ. ಇವತ್ತು ನಾನು ಈ ಬಿರು ಬೇಸಿಗೆಗೆ ತಂಪಾದಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬನ್ನಿ ಹಾಗಿದ್ರೆ ಕಬ್ಬು ಇಲ್ಲದೆ ನಾವು ಕಬ್ಬು ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಕಬ್ಬಿನ ಜ್ಯೂಸಿನಷ್ಟೇ ರುಚಿಯಾದಂತಹ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನೋಡಿ ಒಂದು ಸಣ್ಣ ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲ, ತುರಿದಂತಹ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಕಡಿಯಾಗುವಷ್ಟು ನಿಂಬೆಹಣ್ಣಿನ ರಸ, ಅರ್ಧ ಕಡಿ ನಿಂಬೆಹಣ್ಣಿನ ರಸ, ಸಾಧಾರಣ 1 ಚಮಚ ಆಗುವಷ್ಟು ನಿಂಬೆ ರಸವನ್ನು ಸೇರಿಸಿಕೊಳ್ತಾ ಇದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಬೇಕಿದ್ದರೆ ಐಸ್ ಕ್ಯೂಬ್ ಕೂಡ ಹಾಕಿಕೊಳ್ಬಹುದು. ನಾನಿಲ್ಲಿ ಒಂದು 2 ರಿಂದ 3 ಐಸ್ ಕ್ಯೂಬನ್ನು ಹಾಕಿಕೊಂಡಿದ್ದೇನೆ. ಇನ್ನಿದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕಿದನ್ನು. ನುಣ್ಣಗೆ ರುಬ್ಬಿಕೊಂಡ್ರೆ ಸೋಸಿಕೊಳ್ಳುವ ಕೆಲಸ ಇಲ್ಲ. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ. ಇನ್ನಿದನ್ನು ನಾವು ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು, ಇಲ್ಲಾಂತಾದರೆ ಒಂದು ಪಾತ್ರೆಗೆ ಹಾಕಿ ಕೂಡ ಜ್ಯೂಸನ್ನು ರೆಡಿ ಮಾಡಿಕೊಳ್ಬಹುದು. ಇನ್ನಿದನ್ನು ನಾನೊಂದು ಗ್ಲಾಸ್ ತಗೊಂಡು ನೋಡಿ ಡೈರೆಕ್ಟಾಗಿ ಗ್ಲಾಸಿಗೆ ಹಾಕಿಕೊಳ್ತಾ ಇದ್ದೇನೆ. ಫಸ್ಟಿಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ, ಈ ಸೆಕೆಗೆ ತಂಪಿರಲಿ ಅಂತ ಸ್ವಲ್ಪ ಐಸ್ ಕ್ಯೂಬ್ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ನಾವು ಕಡ್ದಂತಹ ಮಿಶ್ರಣ, ಪುನಃ ಮೇಲಿಂದ ಸ್ವಲ್ಪ ಐಸ್ ಕ್ಯೂಬ್. ಇನ್ನಿದಕ್ಕೆ ಸ್ವಲ್ಪ ಸಬ್ಜಾ ಸೀಡನ್ನು ಹಾಕ್ತಾ ಇದ್ದೇನೆ. ಕಾಮಕಸ್ತೂರಿ ಬೀಜವನ್ನು ಒಂದು ಅರ್ಧ ಗಂಟೆ ಮೊದಲು ನೆನೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಉಳಿದಂತಹ ಮಿಶ್ರಣವನ್ನು ಅದೇ ಗ್ಲಾಸಿಗೆ ಹಾಕಿಕೊಂಡು ಇನ್ನು ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನು ಅದೇ ಗ್ಲಾಸಿಗೆ ಹಾಕಿಕೊಂಡ್ರೆ ರುಚಿಯಾದಂತಹ ಕಬ್ಬು ಜ್ಯೂಸಿನಷ್ಟೇ ರುಚಿಯಾದಂತಹ ಜ್ಯೂಸ್ ರೆಡಿ ಆಗ್ತದೆ. ಇನ್ನಿದನ್ನು ಸರ್ವ್ ಮಾಡಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ಈಗ ನಮ್ಮ ರುಚಿಯಾದಂತಹ ಜ್ಯೂಸ್ ರೆಡಿ ಆಯಿತು. ನೋಡಿ, ನಾನಿಲ್ಲಿ 1 ಲೋಟ ಜ್ಯೂಸನ್ನು ರೆಡಿ ಮಾಡಿಕೊಂಡಿದ್ದೇನೆ. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.